ಉದಯ್ ಜೈನ್ ದಯಾ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾನೆ ಅಂತ ಮಾಧ್ಯಮಗಳಲ್ಲಿ ನೋಡಿದ್ವಿ. SIT ಈತನನ್ನ ಕಸ್ಟಡಿ ತಗೊಂಡು ಫ್ರೆಶ್ ಆಗಿ ಇಂಟ್ರಾಗೇಷನ್ ಮಾಡಬೇಕು. ಎರಡನೇದಾಗಿ ಈ ಹಿಂದೆ ಅವನ ಮೇಲೆ ಉದಯ್ ಜೈನ್ ಮೇಲೆ ನನಗೆ ಗೊತ್ತಿಲ್ಲ ಯಾರು ಹಾಕಿದ್ರು, ಅವ್ರಿಗೆ ಬ್ರೈನ್ ಮ್ಯಾಪ್ ಹಂಗೆ ಆಗಿದೆ ಅಂತ. ಎ ಫ್ರೆಶ್ ಬ್ರೈನ್ ಮ್ಯಾಪ್ ಅಪ್ಲಿಕೇಶನ್ ಹ್ಯಾಸ್ ಟು ಬಿ ಫೈಲ್ಡ್ ಬಿಫೋರ್ ದ ಕೋರ್ಟ್. ಆತನ ಒಪ್ಪಿಗೆ ತಗೊಂಡು ಆತನನ್ನ ಮತ್ತೆ ಬ್ರೈನ್ ಮ್ಯಾಪಿಂಗ್ ಆಗಬೇಕು. ಅಂಡ್ ಬ್ರೈನ್ ಮ್ಯಾಪಿಂಗ್ ಶುಡ್ ಬಿ ಡನ್ ಬೈ ಕರ್ನಾಟಕ ಬಿಟ್ಟು ಹೊರಗಡೆ, ಇದರ ಫ್ರಮ್ ಗುಜರಾತ್ ಅವ್ರ ಆಂಧ್ರ, ಗೋವಾ. ಆ ಡಾಕ್ಟರ್ಸ್ ಈ ಬ್ರೈನ್ ಮ್ಯಾಪ್ ಅನ್ನ ಕಂಡಕ್ಟ್ ಮಾಡಬೇಕು. ಕರ್ನಾಟಕದ ಡಾಕ್ಟರ್ಸ್ ಇನ್ವಾಲ್ವ್ಮೆಂಟ್ ಮಾಡಬಾರ್ದು, ಯಾಕಂದ್ರೆ ದೇ ಆರ್ ಆಲ್ರೆಡಿ ಇನ್ಫ್ಲೂಯೆನ್ಸ್ಡ್. ಎಲ್ಲರೂ ಅಲ್ಲ, ಬಟ್ ದ ಕೇಸ್ ಇಸ್ ದ ಪೀಪಲ್ ಹೂ ಆರ್ ಪವರ್ಫುಲ್, who are on the other side, they are very powerful. ಈ ಒಂದು ಪ್ರೋಸೆಸ್ ಅನ್ನ ಪೊಲೀಸವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ, ಡಾಕ್ಟರ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ, ಪಳವಳಿಕೆಗಳು ಚೇಂಜ್ ಆಗ್ತಾ ಇದೆ. ಕಂಪ್ಲೇಂಟ್ ಇದ್ದವನಿಗೆ ಆರೋಪಿ ಆಗ್ತಾ ಇದ್ದಾನೆ, ಆರೋಪಿಗಳು ಬಚ್ಚಿಕೊಳ್ತಾ ಇದ್ದಾರೆ, ಮಾಧ್ಯಮ ತಪ್ಪಿಸಿ ಇಡೀ ಪ್ರಕರಣವನ್ನು ದಿಕ್ತಪ್ಪಿಸ್ತಾ ಇದ್ದಾರೆ. ಉದಯ್ ಜೈನ್ ಮೇಲೆ a fresh brain mapping has to be done. ಕರ್ನಾಟಕದ ಡಾಕ್ಟರ್ಸ್ ಯಾರು ಬೇಡ, ಇದು ಫ್ರಮ್ ಗುಜರಾತ್, ಗೋವಾ, ಮಹಾರಾಷ್ಟ್ರ, ಇವನ್ ಕೇರಳ ವಿಲ್ ಡೂ. ಫ್ರೆಶ್ ಬ್ರೈನ್ ಮ್ಯಾಪಿಂಗ್ ಹ್ಯಾಸ್ ಟು ಬಿ ಕಂಡಕ್ಟೆಡ್. ಇದು ಏನು ನೀವು ಅನ್ಕೊಳ್ಳೋ ರೀತಿ ಬ್ರೈನ್ ಮ್ಯಾಪಿಂಗ್ ಅಂತಂದ್ರೆ ಇಟ್ಸ್ ನಾಟ್ ಸುಳ್ಳನ್ನು ಕಂಡುಹಿಡಿಯುವಂತದಲ್ಲ. ಕ್ರೈಮಿಗೆ ಸಂಬಂಧಪಟ್ಟಂಗೆ ಬ್ರೈನ್ ಅಲ್ಲಿ ಸ್ಟೋರ್ ಆಗಿರುವಂತಹ ವಿಚಾರಗಳನ್ನ ಥ್ರೂ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಆ ಟ್ರೇಸಸ್ ಅನ್ನ ಹುಡುಕಿ ಒಂದಷ್ಟು ಸಮಜಾಯಿಷಿಗಳು, ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಒಂದು ಕನ್ಕ್ಲೂಡ್ ಮಾಡಲಿಕ್ಕೆ ಮಾಡುವಂತ ಪ್ರಕ್ರಿಯೆ. ಸೊ ಹಿಂದೆ ನಡೆದಿದ್ರು ಕೂಡ ಆ ಬ್ರೈನ್ ಮ್ಯಾಪಿಂಗು ಅವನ ಪರವಾಗಿನೇ ಮಾಡಿಸ್ಕೊಂಡಿರ್ತಾರೆ. ಕಾರಣ ಯಾಕೆ ಅಂತಂದ್ರೆ ಇದರಲ್ಲಿರುವಂತ ದೊಡ್ಡವರು ತುಂಬಾ ಶಕ್ತಿವಂತರು, ಅದನ್ನೆಲ್ಲ ಮ್ಯಾನೇಜ್ ಮಾಡೋ ಶಕ್ತಿ ಅವ್ರಿಗಿದೆ. ಹಾಗಾಗಿನೇ ದ ಬ್ರೈನ್ ಮ್ಯಾಪಿಂಗ್ ಹ್ಯಾಸ್ ಟು ಬಿ ಕಂಡಕ್ಟೆಡ್. ದ ಉದಯ್ ಜೈನ್ ಶುಡ್ ಬಿ ಟೇಕನ್ ಟು ಇದರ್ ಗುಜರಾತ್, ಮಹಾರಾಷ್ಟ್ರ ಆರ್ ಗೋವಾ ಆರ್ ಇವನ್ ಕೇರಳ. ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಕಂಡಕ್ಟ್ ಆಗಬೇಕು. ಇಟ್ ಹ್ಯಾಸ್ ಟು ಬಿ ವಿಡಿಯೋಗ್ರಾಫ್ಡ್ ಇನ್ ಮಿನಿಮಮ್ 9 ಡೈಮೆನ್ಷನ್ಸ್ ಅಲ್ಲಿ ವಿಡಿಯೋಗ್ರಾಫ್ ಆಗಬೇಕು. ಆಗ ಸತ್ಯ ಹೊರಗಡೆ ಬರುತ್ತೆ ಅಂತ ನಮ್ಗೆ ಅನಿಸ್ತಾ ಇದೆ. ಆತೇನೋ ದಯಾಮರಣಕ್ಕೆ ಅಪ್ಲಿಕೇಶನ್ ಹಾಕಿದ್ದಾನಂತೆ. ನೋವರ್ ಇಟ್ ಇಸ್ ಕನ್ಸರ್ನ್ಡ್, ಬಟ್ ಐ ಥಿಂಕ್ ಇಟ್ಸ್ ಅ ಬಿಗ್ ಡ್ರಾಮಾ ಅಂತ ನನಗೆ ಅನಿಸ್ತಾ ಇದೆ. ನಾವೇ ನಮ್ಮೇಲೆಲ್ಲ FIR ಆಯ್ತು, 3 FIR